ಇನ್ನು ಇಡಿ ದಾಳಿಗೆ ಬಳ್ಳಾರಿ ಕಾಂಗ್ರೆಸ್ ಶಾಸಕರು ಬೆಚ್ಚಿ ಬಿದ್ದಿದ್ದಾರೆ. ನಿನ್ನೆ ತಡರಾತ್ರಿಯವರೆಗೂ ಇಡಿಯಿಂದ ಪರಿಶೀಲನೆಯನ್ನ ನಡೆಸಲಾಗಿದೆ. ಸತತ 18 ಗಂಟೆಗಳ ಕಾಲ ನಿರಂತರ ಶೋಧ ಕಾರ್ಯಾಚರಣೆಯನ್ನ ನಡೆಸಿ ಅದಾದ ನಂತರ ಇಡಿ ಅಧಿಕಾರಿಗಳು ವಾಪಸ್ಸಾದರು. ಇಡಿ ಪ್ರಶ್ನೆಗೆ ಸರಣಿ ಪ್ರಶ್ನೆಗಳಿಗೆ ಶಾಸಕರೆಲ್ಲರೂ ಕೂಡ ಹೈರಾಣಾಗಿದ್ದಾರೆ. ಭರತ್ ರೆಡ್ಡಿ, ಜೆಎನ್ ಗಣೇಶ್, ತುಕಾರಾಂ ಎಲ್ಲರ ವಿಚಾರಣೆಯನ್ನ ನಡೆಸಿದ್ರು ಈ ಇಡಿ ಅಧಿಕಾರಿಗಳು. ಬಳ್ಳಾರಿ ಚುನಾವಣೆಗೆ ಸಂಬಂಧಪಟ್ಟಂತೆ ಹಣ ಹಂಚಿಕೆಯ ಆರೋಪದ ವಿಚಾರವಾಗಿ ವಿಚಾರಣೆಯನ್ನ ನಡೆಸಲಾಗಿದೆ. ದಾಳಿಯ ಬಗ್ಗೆ ಮಾಹಿತಿಯನ್ನ ರಾಜ್ಯ ಕಾಂಗ್ರೆಸ್ ನಾಯಕರು ಕೂಡ ಪಡ್ಕೊಂಡಿದ್ದಾರೆ. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಸಿಎಂ ಸಿದ್ದರಾಮಯ್ಯನವರಿಗೂ ಕೂಡ ಕಾಂಗ್ರೆಸ್ನ ಶಾಸಕರು ಈ ವಿಚಾರವಾಗಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ನಾಯಕರು ಇಡಿ ದಾಳಿಗೆ ಒಳಗಾಗಿರುವಂತಹ ಶಾಸಕರು ಹಾಗೂ ಸಂಸದರಿಗೆ ಧೈರ್ಯವನ್ನು ತುಂಬಿದ್ದಾರೆ. ಆತಂಕ ಬೇಡ ಅಂತ ಧೈರ್ಯ ತುಂಬಿದ್ದಾರೆ ಸಿಎಂ ಹಾಗೂ ಡಿಸಿಎಂ ಅಂತ ಗೊತ್ತಾಗ್ತಾ ಇದೆ. ನಿನ್ನೆ ರಾತ್ರಿವರೆಗೂ ಕೂಡ ಸುಮಾರು 18 ಗಂಟೆಗಳ ಕಾಲ ಇಡಿ ಅಧಿಕಾರಿಗಳು ಶೋಧ ಕಾರ್ಯವನ್ನ ನಡೆಸಿದರು. ಇನ್ನು ಇಡಿ ದಾಳಿಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಾಸಕ ಭರತ್ ರೆಡ್ಡಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಏನ್ ಹೇಳಿದ್ದಾರೆ ಬನ್ನಿ ನೋಡ್ಕೊಂಡು ಬರೋಣ. ರೆಡ್ಡಿನ ಮುಗಿಸೋಕೆ ಯಾರ ಕೈಲಿ ಆಗಲ್ಲ. ಇಡೀ ಭಾರತ ದೇಶದಲ್ಲಿ ಕಾಂಗ್ರೆಸ್ ನಾಯಕರ ಮೇಲೆ ನಡೀತಿದೆ. ಆದರೆ ಕಾಂಗ್ರೆಸ್ ನಾಯಕರು, ಕಾಂಗ್ರೆಸ್ ಕಾರ್ಯಕರ್ತರು ಯಾವತ್ತೂ ಶಕ್ತಿಯುತವಾಗಿ ಇಂಥವು ಎಷ್ಟೇ ಷಡ್ಯಂತ್ರಗಳು ನಡೆದರೂ ಅದನ್ನು ಬಲವಾಗಿ ಅದನ್ನು ಎದುರಿಸ್ತಾರೆ. ಅದೇನೋ 40 ಕೋಟಿ 50 ಕೋಟಿ ಅಂತೇಳಿ ಏನು ತೋರಿಸ್ತಿದ್ದೀರಿ, ಎಲ್ಲ ಫ್ಯಾಬ್ರಿಕೇಟೆಡ್ ಡಾಕ್ಯುಮೆಂಟ್ಸು. ಇಲ್ಲಿ ಪಂಚನಾಮ ನಿಮ್ಮ ಕಣ್ಣು ಮುಂದೆ ಇದೆ. ಏನೂ ಸೀಸ್ ಆಗಿಲ್ಲ, ನಥಿಂಗ್ ಇಸ್ ಸೀಸ್ಡ್, ಏನು ಸೀಸ್ ಆಗಿಲ್ಲ ಅಂತೇಳಿ ಪಂಚನಾಮದಲ್ಲಿ ಅವರೇ ಬರೆದಿದ್ದಾರೆ. ನನ್ನ ಮನೆಯಲ್ಲಿ ₹1 ದುಡ್ಡು ಆಗಿರ್ಬೋದು, ಒಂದು ಪೇಪರ್ ಆಗಿರ್ಬೋದು, ಅವ್ರು ಸೀಸ್ ಮಾಡ್ಕೊಂಡು ತೊಗೊಂಡೋಗಿಲ್ಲ. ಭರತ್ ರೆಡ್ಡಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.